ಜೈ ಹಿಂದ್ ಸ್ನೇಹಿತರೆ, ಈಗಾಗಲೇ TET ಪರೀಕ್ಷೆಯನ್ನು ಬರೆದು ಅದರ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೀರಿ. ಆಲ್ಮೋಸ್ಟ್ ಅವತ್ತೇ ನಿಮಗೆ ಡಿಪಾರ್ಟ್ಮೆಂಟ್ ಕೀ ಆನ್ಸರ್ ಬಿಟ್ಟಿರೋದ್ರಿಂದ ನಿಮ್ಮ ಫಲಿತಾಂಶ 90% ಆಲ್ರೆಡಿ ಎಲ್ಲರಿಗೂ ಸಿಕ್ಕಿದೆ ಅಂತ ಗೊತ್ತಾಗಿದೆ. ಹಾಗೆಯೇ GPSTR, PSTR ಮತ್ತು HSTR ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ. ಇವತ್ತಿನಿಂದ ನಮ್ಮ ಚಾನಲ್ನಲ್ಲಿ ಪ್ರತಿನಿತ್ಯ ಈ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಸರಣಿಯನ್ನು ಪ್ರಾರಂಭಿಸಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ GPTR ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಎಕ್ಸಾಮ್ 2022ರ ಪೇಪರ್ 1ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಪೇಪರ್ 1 ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತೀವಿ. ಸೊ ಮೊದಲಿಗೆ ಕನ್ನಡ ಇರುತ್ತೆ, ಸಾಮಾನ್ಯ ಕನ್ನಡ ಇರುತ್ತೆ. ಸಾಮಾನ್ಯ ಕನ್ನಡ 25 ಮಾರ್ಕ್ಸಿಗೆ ಇರುತ್ತೆ. ಸೊ ಮೊದಲ ಪ್ರಶ್ನೆ ಈ ರೀತಿ ಇತ್ತು: ಇವು ಅನುನಾಸಿಕ ಅಕ್ಷರಗಳು. ಸರಿಯಾದ ಉತ್ತರ ಞ ಞ ಣ ನ ಮ. ಇವು ಅನುನಾಸಿಕ ಅಕ್ಷರಗಳು. ಒಟ್ಟು ಕನ್ನಡದಲ್ಲಿ 5 ಅನುನಾಸಿಕ ಅಕ್ಷರಗಳಿವೆ. ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು. ರೂಢಿಯಿಂದ ಬಂದಂಥ ಹೆಸರು, ಅದಕ್ಕೆ ರೂಢನಾಮ ಅಂತ ಕರಿತೀವಿ. ಸೊ ರೂಢನಾಮಕ್ಕೆ ಉದಾಹರಣೆ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಮನುಷ್ಯ. ಆಪ್ಷನ್ 1 ಸರಿಯಾದ ಉತ್ತರ. ಅಷ್ಟು ಇಷ್ಟು ಹಲವು ಪದಗಳು ಈ ವ್ಯಾಕರಣಾಂಶವಾಗಿವೆ. ಸರಿಯಾದ ಉತ್ತರ ಪರಿಮಾಣವಾಚಕ. ಪರಿಮಾಣವಾಚಕ, ಕ್ವಾಂಟಿಟೇಟಿವ್ ಅಂತ ನಾವು ಇಂಗ್ಲೀಷ್ ಕರಿತೀವಲ್ಲ, ಪರಿಮಾಣವಾಚಕ. ಹೊಳೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಯಾವುದು? ಇಂದ ಇದೆಯಲ್ಲ, ಇಂದ ಪದ ಯಾವ ವಿಭಕ್ತಿ ಪ್ರತ್ಯಯ ಕೇಳಿದರೆ ಸರಿಯಾದ ಉತ್ತರ ಇದು ತೃತೀಯ ವಿಭಕ್ತಿ ಪ್ರತ್ಯಯ. ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ, ಇಂದ ವಿಭಕ್ತಿ ತೃತೀಯ ವಿಭಕ್ತಿ ಪ್ರತ್ಯಯ. ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು. ಯಾವ ಪದ ಆದೇಶ ಸಂಧಿಗೆ ಉದಾಹರಣೆ ಅಂತ ಕೇಳಿದರೆ ಸರಿಯಾದ ಉತ್ತರ ಮೈದೋರು. ನೋಡಿ, ಇಲ್ಲಿ ಮೈ ಪ್ಲಸ್ ತೋರು, ಮೈ ಪ್ಲಸ್ ತೋರು ಬರೆದಾಗ ಮೈದೋರು ಬರುತ್ತೆ. ತಾ ಬದಲಿಗೆ ದಕಾರ ಆದೇಶವಾಗಿ ಬಂದಿದೆ. ಸೊ ಆದೇಶ ಸಂಧಿ. ಬೆಟ್ಟದವರೇ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಇದು ತತ್ಪುರುಷ ಸಮಾಸ. ಇದಕ್ಕೆ ಷಷ್ಠಿ ತತ್ಪುರುಷ ಸಮಾಸ ಅಂತ ಕೂಡ ಕರಿತೀವಿ. ಷಷ್ಠಿ ತತ್ಪುರುಷ ಸಮಾಸ. ಬೆಟ್ಟದ ತಾವರೆ, ದಕಾರದಲ್ಲಿ ತತ್ಪುರುಷ, ಆ ಅಕ್ಷರ ಷಷ್ಠಿ ಆ ಇರೋದ್ರಿಂದ ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದವರೆ, ಇದು ತತ್ಪುರುಷ ಸಮಾಸ. ಬಟ್ಟ ಬಯಲು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಇದು ದ್ವಿರುಕ್ತಿ. ಬಟ್ಟ ಬಯಲು ದ್ವಿರುಕ್ತಿ. ಜೋಡು ನುಡಿಗೆ ಉದಾಹರಣೆಯಾದ ಪದವಿದು. ಸರಿಯಾದ ಉತ್ತರ ಹಾಲ್ ಜೇನು. ಹಾಲು ಜೇನು ಅಂತ ಹೇಳ್ತೀವಲ್ಲ, ಇದು ಜೋಡು ನುಡಿಗೆ ಉದಾಹರಣೆಯಾದ ಪದ. ಕಗ್ಗಂಟು ಈ ನುಡಿಗಟ್ಟಿನ ಅರ್ಥ. ಕಗ್ಗಂಟು ಎನ್ನುವಂತಹ ನುಡಿಗಟ್ಟಿನ ಅರ್ಥವೇನು? ಸರಿಯಾದ ಉತ್ತರ ಆಗದ, ಬಿಡಿಸಲಾಗದ ಸಮಸ್ಯೆ ಅಂತೇಳಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸಾಮಾನ್ಯಾರ್ಥ ಅವ್ಯಯಕ್ಕೆ ಉದಾಹರಣೆಯಾದ ಪದವಿದು. ಸರಿಯಾದ ಉತ್ತರ ಸಾಮಾನ್ಯಾರ್ಥಕ ಅವ್ಯಯ ಸೊಗಸಾಗಿ. ಸೊಗಸಾಗಿ. ವೈಶಾಖ ಪದದ ತದ್ಭವ ರೂಪ ಏನು? ಸೊ ವೈಶಾಖ ಪದದ ತದ್ಭವ ರೂಪ ಬೇಸಿಗೆ, ಬೇಸಗೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯದಲ್ಲಿ ಕರ್ತೃಪದ ಯಾವುದು? ಸರಿಯಾದ ಉತ್ತರ ದೇವರು. ದೇವರು ಕರ್ತೃಪದ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಭತ್ತ ಎಂಬ ಅರ್ಥವನ್ನು ನೀಡುವ ಪದ ಯಾವುದು? ಸರಿಯಾದ ಉತ್ತರ ಭತ್ತವೆನ್ನುವ ಅರ್ಥ ನೀಡುವ ಪದ ಕಳವೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಸರಿಯಾದ ಉತ್ತರ ಅಜ್ಞಾನಿ. ಮರಣ ಹೊಂದು, ಪರಿಶುದ್ಧತೆ, ಪಾತಿ ಈ ಅರ್ಥಗಳನ್ನು ಹೊಂದಿರುವ ಪದ ಯಾವುದು? ಸರಿಯಾದ ಉತ್ತರ ಮಡಿ. ಅಂದರೆ ನಾನಾರ್ಥಗಳನ್ನು ಹೊಂದಿರುವ ಪದ ಇದು. ನಾನಾರ್ಥ ಪದ ಇದೊಂದು, ಮಡಿ ಅನ್ನೋದು. ವಿವೇಕ ಶಾಲೆಗೆ ಹೋಗುತ್ತಾನೆ. ಇದರಲ್ಲಿರುವಂತಹ ಕಾಲಸೂಚಕ ಪ್ರತ್ಯಯ ಯಾವುದು? ಸರಿಯಾದ ಉತ್ತರ ಕಾಲಸೂಚಕ ಪ್ರತ್ಯಯ ಉತ್ತ. ಉತ್ತ ದ ವಾ ಅಂತ ನಾವು ಕರಿತೀವಿ. ಉತ್ತ ದ ವಾ, ಇವು 3 ಕಾಲಸೂಚಕ ಪ್ರತ್ಯಯಗಳು. ಉತ್ತ ವರ್ತಮಾನ ಕಾಲದ ಸೂಚಕ ಪ್ರತ್ಯಯವಾದರೆ, ದ ಭೂತಕಾಲ ಸೂಚಕ ಪ್ರತ್ಯಯ, ವಾ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ. ನಾನು ಸದಾ ಕಾಲ ಒಳ್ಳೆಯ ಯೋಚನೆ ಮಾಡುವೆ. ಈ ಕಾಲದಲ್ಲಿ, ಈ ವಾಕ್ಯದಲ್ಲಿ ಮಾಡುವೆ ಎಂಬ ಪದದಲ್ಲಿರುವ ಕ್ರಿಯಾ ರೂಪ ಯಾವುದು? ಸರಿಯಾದ ಉತ್ತರ ವಿದ್ಯರ್ಥಕ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ವಿದ್ಯರ್ಥಕ ರೂಪ.
ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆ ಬಳಸ್ತೀವಿ. ಅಂದರೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಅಂತೇಳಿ ತೋರಿಸುವ ಲೇಖನ ಚಿಹ್ನೆ ಯಾವುದು ಕೇಳಿದ್ರೆ ಸರಿ ಉತ್ತರ ವಿವರಣಾತ್ಮಕ ಚಿಹ್ನೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಬರ್ತಾನೆ ಈ ಪದದ ಗ್ರಾಂಥಿಕ ರೂಪ ಯಾವುದು? ಸರಿಯಾದ ಉತ್ತರ ಬರುತ್ತಾನೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಬರುತ್ತಾನೆ. ಕೆಳಗಿನದು ಸರಿಯಾದ ಪದರೂಪ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಅನಿರ್ವಚನೀಯ. ಆಪ್ಷನ್ 1 ಸರಿಯಾದ ಉತ್ತರ. ಅಣ್ಣ ಪದದ ಬಹುವಚನ ರೂಪ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4 ಅಣ್ಣಂದಿರು. ಮಾಲೆಯ ಈ ಪದವು ಅಕ್ಷರಗಣಗಳಲ್ಲಿ ಒಂದಾಗಿದೆ. ಯಾವ ಅಕ್ಷರಗಣ ಕೇಳಿದರೆ ಸರಿಯಾದ ಉತ್ತರ ಮಾಲೆಯ ಅನ್ನುವಂಥದ್ದು ಭಗಣ. ಮಾಲೆಯ ಇದು ಭಗಣ. ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರದಂತೆ. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಸರಿ ಉತ್ತರ ಉಪಮಾಲಂಕಾರ. ನೋಡಿ, ಹೋಲಿಕೆ ಇದೆ ಇಲ್ಲಿ. ಯಾವ ಅಲಂಕಾರದಲ್ಲಿ ಹೋಲಿಕೆ ಇರುತ್ತದೆಯೋ ಅದನ್ನು ಉಪಮಾಲಂಕಾರ ಅಂತ ಕರಿತೀವಿ. ಸೊ ಇಲ್ಲಿ ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆದ ರೀತಿ ಅಂತೇಳಿ ಹೋಲಿಕೆ ಮಾಡಲಾಗಿದೆ. ಷಟ್ಪದಿಯ ಬ್ರಹ್ಮ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ರಾಘವಾಂಕ ಷಟ್ಪದಿಯ ಬ್ರಹ್ಮ. ತಾಳಿದವನು ಬಾಳಿಯಾನು ಈ ಗಾದೆಯು ಇದರ ಮಹತ್ವವನ್ನು ತಿಳಿಸುತ್ತೆ. ಸರಿ ಉತ್ತರ ತಾಳ್ಮೆಯ ಮಹತ್ವವನ್ನು ತಿಳಿಸುತ್ತೆ. ಪೇಷನ್ಸ್ ಅಥವಾ ತಾಳ್ಮೆಯ ಮಹತ್ವವನ್ನು ತಿಳಿಸುವಂಥದ್ದು. ಇನ್ನು ಜನರಲ್ ಇಂಗ್ಲಿಷಿನ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತೋಗೋಣ. ಇದು ಕೂಡ 25 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಸೊ ಮೊದಲ ಪ್ರಶ್ನೆ, ಸುನೀತಾ ಈಸ್ ರೆಗ್ಯುಲರ್ ಟು ದ ಕ್ಲಾಸ್ ಬಟ್ ಸುಷ್ಮಾ ಈಸ್ ರೆಗ್ಯುಲರ್ಗೆ ಅಪೋಸಿಟ್ ವರ್ಡ್ ಕೇಳಿದ್ದಾನೆ. ಪ್ರಿಫಿಕ್ಸ್ ಆ್ಯಂಡ್ ಅಪೋಸಿಟ್ ಆಲ್ಸೋ. ಸರಿ ಉತ್ತರ ಇರ್ರೆಗ್ಯುಲರ್. ದ ಪ್ರೆಸಿಡೆಂಟ್ ಅಪಾಯಿಂಟೆಡ್ ಹಿಮ್. ಇಲ್ಲಿ ಅಂಡರ್ಲೈನ್ ವರ್ಡ್ ಏನು ಕೇಳಿದ್ದಾರೆ? ಪ್ರೆಸಿಡೆಂಟ್ ಅನ್ನೋದು ಏನು? ಸರಿ ಉತ್ತರ ಇಟ್ ಈಸ್ ಅ ಕಾಮನ್ ನೌನ್ ಇದು. ಹ್ಯಾಮ್ಲೆಟ್ ಈಸ್ ಡ್ಯಾಶ್ ಗ್ರೇಟೆಸ್ಟ್ ಪ್ಲೇ ಆಫ್ ಶೇಕ್ಸ್ಪಿಯರ್. ಹ್ಯಾಮ್ಲೆಟ್ ಈಸ್ ಗ್ರೇಟೆಸ್ಟ್ ಇದ್ದಾಗ ಯಾಕಂದರೆ ಅನ್ನೋದನ್ನು ಪರ್ಟಿಕ್ಯುಲರ್ ಆಗಿರುವಂತಹ ಸಂದರ್ಭದಲ್ಲಿ ಡೆಫಿನೆಟ್ ಆರ್ಟಿಕಲ್ ಅಂದರೆ ಕಡಾಖಂಡಿತವಾಗಿದೆ ಅಂತ ಹೇಳುವ ಸಂದರ್ಭದಲ್ಲಿ ಹೇಳ್ತೀವಿ. ಸೊ ಯಾಕೆ ಇಲ್ಲಿ ಯೂಸ್ ಆಗುತ್ತೆ ಸರ್ ಕೇಳಿದ್ರೆ, ಗ್ರೇಟೆಸ್ಟ್ ಎನ್ನುವಂಥ ಪದವು ಸೂಪರ್ಲೆಟಿವ್ ಡಿಗ್ರಿ. ಇದು ಅಂದರೆ ಅದಕ್ಕಿಂತ ಬೆಸ್ಟ್ ಒನ್ ಯಾವುದೂ ಇಲ್ಲ ಅಂತೇಳಿ. ಉದಾಹರಣೆಗೆ ಮೌಂಟ್ ಎವರೆಸ್ಟ್ ಈಸ್ ದ ಟಾಲೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್ ಅಂತೇಳಿ. ದ ಟಾಲೆಸ್ಟ್, ದ ಹೈಯೆಸ್ಟ್, ದ ಲೋಯೆಸ್ಟ್ ಈ ರೀತಿ ಹೇಳ್ತೀವಲ್ಲ. ಸೊ ದ ಗ್ರೇಟೆಸ್ಟ್ ಬಂದಾಗ ಇಸ್ ದ ಆರ್ಟಿಕಲ್. ಹೇಮಾ ಈಸ್ ದ ಡ್ಯಾನ್ಸರ್. ಸೊ ಇದು ಕ್ವಶನ್ ಟ್ಯಾಗ್ ಯಾವುದು? ಇಸಂಟ್ ಶಿ. ನೋಡಿ, ಹೇಮಾ ಈಸ್ ಅ ಡ್ಯಾನ್ಸರ್, ಈಸ್ ಇದೆ ಹೆಲ್ಪಿಂಗ್ ವರ್ಬು. ವಾಕ್ಯ ಪಾಸಿಟಿವ್ ಆಗಿರೋದ್ರಿಂದ ನೆಗೆಟಿವ್ ಮಾಡಬೇಕಾಗತ್ತೆ. ಸೊ ಇಸಂಟ್ ಆಯಿತು. ಹೇಮಾ ಬದಲಿಗೆ ಇಸಂಟ್ ಶಿ. ವೆನ್ ವಾಸ್ R.K. ಲಕ್ಷ್ಮಣ್ ಬಾರ್ನ್. ಇದು ಯಾವ ಮಾದರಿಯ ಕ್ವಶನ್ ಅಂತ. ಐಡೆಂಟಿಫೈ ದ ಟೈಪ್ ಆಫ್ ಸೆಂಟೆನ್ಸ್. ಈಸಿ ಇದೆ ಇದು. ಸರಿ ಉತ್ತರ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇದು ಪ್ರಶ್ನಾರ್ಥಕ ವಾಕ್ಯ. The Indian ambassador visited the Western countries. So choose the appropriate question so as to get the underlined word as an answer. So Indian ambassador ಅನ್ನೋದು ಪ್ರಶ್ನೆಯಾಗಿ ಬರಬೇಕು, ಉತ್ತರವಾಗಿ ಬರಬೇಕು. ಆ ರೀತಿ ಪ್ರಶ್ನೆ ತೆಗಿರಿ ಅಂತ ಕೇಳಿದ್ದಾರೆ. ಸರಿ ಉತ್ತರ who visited the Western countries. Option 2 is the right answer. Who visited the Western countries. Choose the odd one out. ಗುಂಪಿಗೆ ಸೇರಿದ ಪದ ತೆಗೆಯಿರಿ. ಕೋಚ್, ಟೀಚರ್, ಲರ್ನರ್, ಟ್ರೈನರ್. ಸೊ ಲರ್ನರ್ ಇಸ್ ದ ರೈಟ್ ಆನ್ಸರ್. ಲರ್ನರ್ ಅಂದರೆ ಕಲಿಯುವವ. ಕೋಚ್, ಟೀಚರ್, ಟ್ರೈನರ್ ಎಲ್ಲರೂ ಕಲಿಸುವವರು. ಲರ್ನರ್ ಕಲಿಯುವವನು. ಹಾಗಾಗಿ ಲರ್ನರ್ ಇಸ್ ದ ಆಡ್ ಒನ್ ಹಿಯರ್. ಯು ಆ್ಯಂಡ್ ಐ ಆರ್ ಸ್ಟಡಿಂಗ್ ಇನ್ ದ ಸೇಮ್ ಕ್ಲಾಸ್. ಡ್ಯಾಶ್ ಆರ್ ಕ್ಲಾಸ್ಮೇಟ್ಸ್. ಸೊ ರೈಟ್ ಆನ್ಸರ್ ಈಸ್ ವಿ ಆರ್ ಕ್ಲಾಸ್ಮೇಟ್ಸ್. ಮಹಾತ್ಮ ಗಾಂಧೀಜಿ. ಸೊ ಇದನ್ನು ಜಂಬಲ್ಡ್ ಆಗಿದೆ, ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಮಾಡಬೇಕು. ಈಸಿ ಇದೆ ನೋಡಿ. AEDCBF 2 ಇಸ್ ದ ರೈಟ್ ಆನ್ಸರ್. ನೋಡಿ, ಮಹಾತ್ಮ ಗಾಂಧೀಜಿ ಒಂದು ಬರುತ್ತೆ. ನೆಕ್ಸ್ಟು ಅಡಾಪ್ಟೆಡ್ ನಾನ್ ವೈಲೆನ್ಸ್ ಆಸ್ ಹಿಸ್ ವೆಫನ್
ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್. ನೋಡಿ, ಮಹಾತ್ಮ ಗಾಂಧೀಜಿ ಅಡಾಪ್ಟೆಡ್ ನಾನ್ ವೈಲೆನ್ಸ್ ಆಸ್ ಹಿಸ್ ವೆಪನ್ ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್. ಚೂಸ್ ದ ರೈಟ್ ಡಿಕ್ಷನರಿ ಆರ್ಡರ್ ಆಫ್ ದಿ ವರ್ಡ್. ಡಿಕ್ಷನರಿ ವರ್ಡ್ ಆರ್ಡರ್ ಕೇಳಿದ್ದಾನೆ. ಸರಿ ಉತ್ತರ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಬ್ಲಾಸಮ್, ಬಾದರ್, ಬ್ರದರ್, ಬರ್ಗ್ಲರ್. ನೋಡಿ, ಇಲ್ಲಿ ಡಿಕ್ಷನರಿ ವರ್ಡ್ ಆರ್ಡರ್ ಹೆಂಗೆ ನೋಡ್ಬೇಕಂದ್ರೆ ಈಸಿ ಇದೆ. ಬಿ 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 ಹೊಡಿತೀವಿ, ಕಾಮನ್ ಇದೆ. ಸೊ ಉಳಿದಿರುವಂಥ ಲೆಟ್ರಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ಎಲ್ ಫಸ್ಟ್ ಬರುತ್ತೆ. ಸೊ ಇದನ್ನು ಫಸ್ಟಿಗೆ ಇಟ್ಟಿದ್ದೀವಿ. ಆನಂತರ ಓ ಬರುತ್ತೆ, ಆನಂತರ ಆರ್ ಬರುತ್ತೆ, ನಂತರ ಯು ಬರುತ್ತೆ. ಈಸಿ ಇದೆ ಇದು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಶಿ ಈಸ್ ಬ್ಯೂಟಿಫುಲ್ ಡ್ಯಾಶ್ ಪುವರ್. ಅವಳು ಚಂದ ಇದ್ದಾಳೆ ಡ್ಯಾಶ್ ಪುವರ್, ಆದರೆ ಪುವರ್ ಅನ್ನುವಂಥ ಅರ್ಥ ಬರುತ್ತೆ. ಸೊ ಆದರೆ ಅನ್ನೋದಕ್ಕೆ ಬಟ್. ಶಿ ಈಸ್ ಬ್ಯೂಟಿಫುಲ್ ಬಟ್ ಪುವರ್. ಸುಮಾ ಡ್ಯಾಶ್ ಟೆಂಪಲ್ ಎವ್ರಿ ಥರ್ಸ್ಡೇ. ಸೊ ಇದು ಏನು ಕೇಳಿದ್ರೆ 37ನೇ ಪ್ರಶ್ನೆ. ಸರಿ ಉತ್ತರ ವಿಸಿಟ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು. ಅಂದರೆ ರೆಗ್ಯುಲರ್ ಆ್ಯಕ್ಷನನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಬಳಸ್ತೀವಿ, ಯೂಸ್ ಮಾಡ್ತೀವಿ. ಸೊ ಇದು ಏನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಥರ್ಡ್ ಫಾರ್ಮ್ ಸಿಂಗ್ಯುಲರ್ಗೆ ವರ್ಬಿಗೆ ಎಸ್ ಫಾರ್ಮ್ ಆ್ಯಡ್ ಆಗುತ್ತೆ. ಉದಾಹರಣೆ ಹಿ ವಾಕ್ಸ್, ಹಿ ರೀಡ್ಸ್, ಹಿ ರನ್ಸ್, ಲೈಕ್ ದಟ್. ರೆಗ್ಯುಲರ್ ಆ್ಯಕ್ಷನನ್ನು ಹೇಳಬೇಕಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀವಿ. ಸೊ ಸುಮಾ ವಿಸಿಟ್ಸ್ ಟೆಂಪಲ್ ಎವ್ರಿ ಡೇ. ಹಿ ವಾಕ್ಡ್ ಡ್ಯಾಶ್ ದ ಥಿಯೇಟರ್. ಸರಿ ಉತ್ತರ ಹಿ ವಾಕ್ಡ್ ಇನ್ ಟು ದ ಥಿಯೇಟರ್. ಥಿಯೇಟರ್ ಒಳಗಡೆ ಅವನು ನಡ್ಕೊಂಡು ಹೋದ ಅಂತ. ಇಟ್ ಈಸ್ ವೆರಿ ಕೋಲ್ಡ್ ಔಟ್ಸೈಡ್, ಸಿಟ್ ಬೈ ದ ಫೈರ್ ಆ್ಯಂಡ್ ಡ್ಯಾಶ್. ಸರಿಯಾದ ಉತ್ತರ ವಾರ್ಮ್ ಅಪ್. ವಾರ್ಮ್ ಅಪ್. ಐಡೆಂಟಿಫೈ ದ ವರ್ಡ್ ವಿತ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ಕರೆಕ್ಟ್ ಸ್ಪೆಲ್ಲಿಂಗ್ ಇರುವ ವರ್ಡನ್ನು ಗುರುತಿಸಿ ಅಂತಿದ್ದಾರೆ. ಸರಿ ಉತ್ತರ ಮಿಸ್ಟರಿ. ದಿಸ್ ಇಸ್ ದ ರೈಟ್ ಒನ್. ಹಿಸ್ ಜಾಬ್ ಹಂಟ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್. ನೌ ಹಿ ಈಸ್ ಟ್ರೇಡಿಂಗ್ ವಾಟರ್. ಸೊ ಟ್ರೇಡಿಂಗ್ ವಾಟರ್ ಅನ್ನುವಂಥ ಇಡಿಯಮ್ನ ಅರ್ಥ ಏನು? ಟ್ರೇಡಿಂಗ್ ವಾಟರ್ ಅಂದರೆ ನೀರು ಮಾರ್ತಿದ್ದಾನಂತಲ್ಲ, ಮೇಕಿಂಗ್ ನೋ ಪ್ರೋಗ್ರೆಸ್ ಅಂತೇಳಿ. ಏನು ಅದರಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಿಲ್ಲ ಅಂತ. ಟ್ರೇಡಿಂಗ್ ವಾಟರ್ ಮೀನ್ಸ್ ಮೇಕಿಂಗ್ ನೋ ಪ್ರೋಗ್ರೆಸ್. ಐ ಡ್ಯಾಶ್ ರಿಟರ್ನ್ ಎ ಲೆಟರ್. ಸರಿ ಉತ್ತರ ಐ ಹ್ಯಾವ್. ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್. ಐ ಹ್ಯಾವ್ ರಿಟರ್ನ್ ಲೆಟರ್. ಒಂದು ವೇಳೆ ಇಲ್ಲಿ ಹ್ಯಾಡ್ ಇದ್ದಿದ್ರೆ ಹ್ಯಾಡ್ ಕೂಡ ಆಗ್ತಿತ್ತು ಅಂತ. ಪಾಸ್ಟ್ ಪರ್ಫೆಕ್ಟಿಗೆ ಹ್ಯಾಡ್ ಆಗ್ತಿತ್ತು. ಐ ಹ್ಯಾಡ್ ರಿಟರ್ನ್ ಲೆಟರ್ ಅಥವಾ ಐ ಹ್ಯಾವ್ ರಿಟರ್ನ್ ಲೆಟರ್. ಹ್ಯಾಡ್ ಇಲ್ಲದೆ ಇರೋದ್ರಿಂದ ಈಸಿಯಾಗಿ ಗುರುತಿಸಿದ್ದೀವಿ. ಐ ಹ್ಯಾವ್ ರಿಟರ್ನ್ ಲೆಟರ್. ಅದೇ ಹಿ ಶಿ ಇದ್ದಿದ್ರೆ ಹಿ ಅಥವಾ ಶಿ ಇದ್ದಿದ್ರೆ ಹ್ಯಾಸ್ ಬರ್ತಿತ್ತು. ಹಿ ಹ್ಯಾಸ್ ರಿಟರ್ನ್ ಲೆಟರ್. ಮ್ಯಾನ್ ಈಸ್ ಅ ಸೋಷಿಯಲ್ ಎನಿಮಲ್. ಐಡೆಂಟಿಫೈ ದ ಸಬ್ಜೆಕ್ಟ್ ಇನ್ ದ ಅಬೋವ್ ಸೆಂಟೆನ್ಸ್. ಇದರಲ್ಲಿ ಸಬ್ಜೆಕ್ಟ್ ಯಾವುದು? ಈಸಿ ಇದೆ, ಮ್ಯಾನ್. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ದ ಬುಕ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್. ದ ಲ್ಯಾಂಗ್ವೇಜ್ ಫಂಕ್ಷನ್ ಯೂಸ್ಡ್ ಇನ್ ದ ಅಬೋವ್ ಸೆಂಟೆನ್ಸ್. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ದ ಬುಕ್. ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ರೆ ಸರಿ ಉತ್ತರ ಸೀಕಿಂಗ್ ಇನ್ಫಾರ್ಮೇಷನ್. ಮಾಹಿತಿಯನ್ನು ತೆಗೆದುಕೊಳ್ಳುವುದು. ಆಕ್ಷನ್ಸ್ ಸ್ಪೀಕ್ಸ್ ಲೌಡರ್ ದ್ಯಾನ್ ಡ್ಯಾಶ್. ಕ್ರಿಯೆಯು ಯಾವುದಕ್ಕಿಂತ ಹೆಚ್ಚಾಗಿ ಸೌಂಡ್ ಮಾಡುತ್ತೆ ಅಂತೇಳಿ. ಯಾವುದಕ್ಕಿಂತ ಹೆಚ್ಚಾಗಿ ಕೇಳಿದ್ರೆ ಸರಿಯಾದ ಉತ್ತರ ವರ್ಡ್ಸ್. ಆಕ್ಷನ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್. ಮಾತಿಗಿಂತ ಕೃತಿ ಮುಖ್ಯ ಅಂತೀವಲ್ಲ, ಐ ಲೈಕ್ ದಟ್. ಮೇಕಿಂಗ್ ಎ ಕಪ್ ಆಫ್ ಅ ಟೀ ಈಸ್ ನಾಟ್ ಅ ಡಿಫಿಕಲ್ಟ್ ಟಾಸ್ಕ್. ರಿಯರೆಂಜ್ ದ ಫಾಲೋಯಿಂಗ್ ಸೀಕ್ವೆನ್ಷಿಯಲಿ. ಸರಿಯಾದ ಉತ್ತರ ಆಪ್ಷನ್ 3 ACBED. ಮೊದಲಿಗೆ ಏನು ಮಾಡಬೇಕು? ಟೀ ಮಾಡಬೇಕಾದ್ರೆ ಮೊದಲಿಗೆ ಪೋರ್ ಸಮ್ ವಾಟರ್ ಇನ್ ಅ ಪ್ಯಾನ್ ಆ್ಯಂಡ್ ಸೆಟ್ ಇಟ್ ಟು ಬಾಯ್ಲ್. ಒಂದು. ಆಮೇಲೆ ಏನು ಮಾಡಬೇಕು? ಆ್ಯಡ್ ಟೀ ಲೀವ್ಸ್ ಟು ದ ಬಾಯ್ಲಿಂಗ್ ವಾಟರ್. ಟೀ ಪುಡಿಯನ್ನು ಹಾಕಬೇಕು. ಆನಂತರ ಕವರ್ ದ ಪ್ಯಾನ್ ವಿತ್ ಅ ಲಿಡ್ ಆ್ಯಂಡ್ ಲೆಟ್ ದ ಟೀ ಬ್ರ್ಯೂ. ಅಂದರೆ ಒಂದು ಕವರನ್ನು ಅದು ಮುಚ್ಚಬೇಕು ಅನ್ನೋ ಅರ್ಥ. ನೆಕ್ಸ್ಟ್ ದೆನ್ ಆ್ಯಡ್ ಶುಗರ್ ಆ್ಯಂಡ್ ಮಿಲ್ಕ್ ಅಕಾರ್ಡಿಂಗ್ ಟು ದ ಟೇಸ್ಟ್. ಟೇಸ್ಟ್ ನೋಡಿಕೊಂಡು ಶುಗರ್ ಮತ್ತು ಮಿಲ್ಕನ್ನು ಟೇಸ್ಟಿಗೆ ತಕ್ಕನಾಗಿ ಹಾಕಬೇಕು. ಕೊನೆಯದಾಗಿ ಆಫ್ಟರ್ ಅ ಫ್ಯೂ ಮಿನಿಟ್ಸ್ ಪೋರ್ ದ ಟೀ ಇನ್ ಟು ದ ಟೀ ಪಾಟ್. ಟೀ ಪಾಟ್ ಒಳಗಡೆ ಹಾಕಬೇಕು. ಸೊ ಇಲ್ಲೊಂದು ಪ್ಯಾಸೇಜ್ ಇದೆ. 47ರಿಂದ 50ರವರೆಗಿನ ಪ್ರಶ್ನೆಗಳು ಈ ಪ್ಯಾಸೇಜಿಗೆ ರಿಲೇಟೆಡ್ ಇದೆ. ಒನ್ ಡೇ ಅ ಯಂಗರ್ ಮದರ್ ಲೆಫ್ಟ್ ಹರ್ ಸ್ಲೀಪಿಂಗ್ ಟಾಡ್ಲರ್ ಆನ್ ದ ಫ್ಲೋರ್ ಆ್ಯಂಡ್ ವೆಂಟ್ ಔಟ್ ಟು ಫೆಚ್ ವಾಟರ್ ಇನ್ ಅ ಪಾಟ್, ಲೀವಿಂಗ್ ಹರ್ ಪೆಟ್ ಮಂಗೂಸ್ in charge of the baby. When she returned a little later, she found the mongoose with its mouth full of blood laying near the doorstep. ನೋಡಿ, ಕನ್ನಡದಲ್ಲಿ ಒಂದು ಹಾಡಿದೆ ನೋಡಿ, ಮುಂಗುಸಿಯನ್ನು ಸಾಕಿರುವಂಥ ಹೆಂಗಸಿನ ಕತೆ.
ಅದೇ ಕತೆ ಇದು, ಹಾಗಾಗಿ ನಾನು ಇದು ಮಾಡೋಕ್ಕೆ ಹೋಗಲ್ಲ, ನೇರವಾಗಿ ಪ್ರಶ್ನೋತ್ತರಕ್ಕೆ ಹೋಗ್ತೀನಿ. ವೈ ಡಿಡ್ ದ ಮದರ್ ಲೀವ್ ಹರ್ ಸ್ಲೀಪಿಂಗ್ ಚೈಲ್ಡ್? ಮಲಗಿರುವಂತಹ ನಿದ್ದೆ ಮಾಡ್ತಿರುವಂಥ ಮಗುವನ್ನು ಯಾಕೆ ಅಮ್ಮ ಬಿಟ್ಟು ಹೋದರು? ಲೀವ್ ಮೀನ್ಸ್ ಬಿಟ್ಟು ಹೋಗೋದು. ಸರಿ ಉತ್ತರ ಟು ಫೆಚ್ ವಾಟರ್, ನೀರನ್ನು ತಗೋಬರೋಕ್ಕೆ. ವಾಟ್ ಡಿಡ್ ದ ಮದರ್ ಸಿ ಆನ್ ದ ಮೌತ್ ಆಫ್ ದ ಮಂಗೂಸ್ ವೆನ್ ಶಿ ಕೇಮ್ ಬ್ಯಾಕ್ ಹೋಮ್? ಅಮ್ಮ ನೀರು ತಗೊಂಡು ವಾಪಸ್ ಬರಬೇಕಾದ್ರೆ ಮುಂಗೂಸ್ ಅಂದರೆ ಮುಂಗುಸಿ ಬಾಯಲ್ಲಿ ಏನನ್ನು ನೋಡಿದ್ಲು? ಸರಿ ಉತ್ತರ ಬ್ಲಡ್ ನೋಡ್ತಾಳೆ. ವಾಟ್ ಡಿಡ್ ದ ಮದರ್ ಯೂಸ್ ಟು ಕಿಲ್ ದ ಮಂಗೂಸ್? ಆ ಮುಂಗುಸಿಯ ಅದು ಬ್ಲಡ್ ನೋಡಿ ಮಗುನೇ ಕಚ್ಚಿದೆ ಅಂತ ತಿಳ್ಕೊಂಡು ಆ ಮುಂಗುಸಿಯನ್ನು ಸಾಯಿಸೋದಕ್ಕೆ ಏನು ಮಾಡ್ತಾಳೆ ಅಮ್ಮ ಕೇಳಿದ್ರೆ, ಅಮ್ಮ ಏನು ಮಾಡ್ತಾರೆ ಕೇಳಿದ್ರೆ, ರೈಟ್ ಆನ್ಸರ್ ಇಸ್ ಐರನ್ ರಾಡನ್ನು ಯೂಸ್ ಮಾಡಿ ಆ ಮುಂಗುಸಿಯನ್ನು ಸಾಯಿಸ್ತಾರೆ. ದ ವೆನಮಸ್ ವೈಪರ್ ವಾಸ್ ಕಿಲ್ಡ್ ಬೈ? ಆದರೆ ಆ ತೊಟ್ಟಿಲ ಹತ್ರ ಇದ್ದಂಥ ಒಂದು ಹಾವು, ಒಂದು ವೈಪರ್ ಸ್ನೇಕ್ ಸತ್ತು ಬಿದ್ದಿತ್ತು, ಅದನ್ನು ಸಾಯಿಸಿದ್ದು ಯಾರು ಕೇಳಿದ್ರೆ ಮುಂಗೂಸ್. ರೈಟ್ ಆನ್ಸರ್ ಈಸ್ ಮಂಗೂಸ್. ಸೊ ಸ್ನೇಹಿತರೆ, ಜನರಲ್ ನಾಲೆಡ್ಜ್ ಇದಕ್ಕೆ ಹೋಗ್ಬಿಡೋಣ, ನೇರವಾಗಿ ಜನರಲ್ ನಾಲೆಡ್ಜ್ ಪೇಪರ್ನ ನೋಡ್ಕೊಂಡು ಬರೋಣ. ಮೊದಲ ಪ್ರಶ್ನೆ, ಚಿದಂಬರ ರಹಸ್ಯ ಕೃತಿಯ ಕರ್ತೃ ಯಾರು? ಸರಿ ಉತ್ತರ KP ಪೂರ್ಣಚಂದ್ರ ತೇಜಸ್ವಿ. ಭಾರತದ ನೆಪೋಲಿಯನ್ ಅಂತೇಳಿ ಯಾರನ್ನ ಕರೀತಾರೆ? ಸರಿ ಉತ್ತರ ಸಮುದ್ರಗುಪ್ತ, ಭಾರತದ ನೆಪೋಲಿಯನ್. BCCI ಇದರ ವಿಸ್ತೃತ ರೂಪ ಏನು? ಸರಿ ಉತ್ತರ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಲಾರ್ಡ್ಸ್ ಕ್ರಿಕೆಟ್ ಸ್ಟೇಡಿಯಂ ಎಲ್ಲಿದೆ? ಸೊ ಲಾರ್ಡ್ಸ್ ಕ್ರಿಕೆಟ್ ಸ್ಟೇಡಿಯಂ ಇರುವಂಥದ್ದು ಲಂಡನ್ನಲ್ಲಿ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಯಾವಾಗ ಆಚರಿಸ್ತೀವಿ? ಸರಿ ಉತ್ತರ 28ನೇ ಫೆಬ್ರವರಿ. ಆಪ್ಷನ್ 1 ಸರಿಯಾದ ಉತ್ತರ. ಫೆಬ್ರವರಿ 28ರಂದು ಪ್ರತಿ ವರ್ಷ CV ರಾಮನ್ ಅವರು ನೊಬೆಲ್ ಅವಾರ್ಡಿಗೋಸ್ಕರ ಸ್ಕ್ಯಾಟರಿಂಗ್ ಆಫ್ ಲೈಟ್ ಎನ್ನುವಂತಹ ಪ್ರಯೋಗ ಮಂಡನೆ ಮಾಡಿದ ದಿನ ಇದು. ಸ್ಕ್ಯಾಟರಿಂಗ್ ಆಫ್ ಲೈಟ್, ಬೆಳಕಿನ ಚದುರುವಿಕೆ. ಆ ನೆನಪಿಗೆ ಪ್ರತಿ ವರ್ಷ ಫೆಬ್ರವರಿ 28ರಂದು ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸ್ತೀವಿ. ವೈರಸ್ ಬಗೆಗಿನ ಅಧ್ಯಯನದ ವಿಜ್ಞಾನದ ಶಾಖೆ ಯಾವುದು? ವೈರಸ್ ಬಗೆಗಿನ ಅಧ್ಯಯನವನ್ನು ಏನಂತ ಕರಿತೀವಿ? ಸರಿ ಉತ್ತರ ವೈರಾಲಜಿ. ಕನ್ನಡದಲ್ಲಿ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಲನಟ ಯಾರು? ಈಸಿ ಇದೆ, ಸರಿ ಉತ್ತರ ಪುನೀತ್ ರಾಜ್ಕುಮಾರ್. ಕೆನಡಾ ದೇಶದ ರಾಜಧಾನಿ ಯಾವುದು? ಸರಿ ಉತ್ತರ ಒಟ್ಟಾವಾ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಕೇಳಿದ್ದಾರೆ. ಸರಿ ಉತ್ತರ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಕೇಳಿದ್ರೆ ರೆಡ್ ರೆವಲ್ಯೂಷನ್ ವೂಲ್ ಅಂತಿದೆಯಲ್ಲ, ಕೆಂಪು ಕ್ರಾಂತಿ ಉಣ್ಣೆ ಅನ್ನೋದು ತಪ್ಪು. ಬಿಳಿ ಕ್ರಾಂತಿ ಹಾಲು ಸರಿ, ಹಸಿರು ಕ್ರಾಂತಿ ಕೃಷಿ ಸರಿ, ನೀಲಿ ಕ್ರಾಂತಿ ಮೀನು ಸರಿ. 60ನೇ ಪ್ರಶ್ನೆ, ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡು ಹಿಡಿಯಿರಿ. 60ನೇ ಪ್ರಶ್ನೆ ಸರಿಯಾದ ಉತ್ತರ 36. A is equal to 26, C8 is equal to 57 ಆದರೆ SUN ಎಷ್ಟು? ಸರಿ ಉತ್ತರ SUN ಎಷ್ಟು ಕೇಳಿದ್ರೆ 27. ಸ್ನೇಹಿತರೆ, ಮಲ್ಟಿಪಲ್ ಇದು ಮೆಂಟಲ್ ಎಬಿಲಿಟಿಯನ್ನು ನೇರವಾಗಿ ಉತ್ತರವನ್ನು ನೋಡ್ತಾ ಇದ್ದೀವಿ. ಈ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು? ಸರಿ ಉತ್ತರ 10 ಇದ್ದಾವೆ. ಕೊಟ್ಟಿರುವ ಪದಗಳಿಗೆ ಹೊಂದಿಕೆಯಾಗುವ ಸೂಕ್ತ ವೆನ್ನಕ್ಷೆ ಹೇಳಿ. ನವಿಲುಗಳು, ಪಕ್ಷಿಗಳು, ಒಂಟೆಗಳು. ಸರಿಯಾದ ಉತ್ತರ ನವಿಲುಗಳು, ಪಕ್ಷಿಗಳು, ಒಂಟೆಗಳು. ಸರಿಯಾದ ಉತ್ತರ ಆಪ್ಷನ್ 2. ಪಕ್ಷಿಗಳ ಒಳಗಡೆ ನವಿಲುಗಳು ಬರ್ತವೆ, ಒಂಟೆಗಳು ಸೆಪ್ರೇಟಾಗಿರ್ತವೆ ಅಂತ. ಮೊದಲೆರಡು ಸಂಖ್ಯೆಗೆ ಇರುವ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ದ ರೈಟ್ ಆನ್ಸರ್ ಈಸ್ 36. ಒಬ್ಬ ವ್ಯಕ್ತಿ ಉತ್ತರಕ್ಕೆ 20 ಮೀಟರ್ ನಡೆದು ಎಡಕ್ಕೆ ತಿರುಗಿ 40 ಮೀಟರ್ ನಡೀತಾನೆ, ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್ ನಡೀತಾನೆ, ಆಮೇಲೆ ಬಲಕ್ಕೆ ತಿರುಗಿ 20 ಮೀಟರ್ ನಡೀತಾನೆ. ಹಾಗಾದರೆ ಅವನು ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಸರಿ ಉತ್ತರ 60 ಮೀಟರ್ ದೂರದಲ್ಲಿದ್ದಾನೆ. ಒಂದು ವೇಳೆ ಎ ಯನ್ನು ಪ್ಲಸ್ ಎಂದು, ಬಿ ಯನ್ನು ಮೈನಸ್ ಎಂದು, ಸಿ ಯನ್ನು ಇಂಟು ಅಂತ ಬರೆದ್ರೆ 10C 4A 4C 4B 6 ಎಷ್ಟಾಗುತ್ತೆ? ಸರಿ ಉತ್ತರ 50. ಆಪ್ಷನ್ 1 ಸರಿಯಾದ ಉತ್ತರ. ನೇರವಾಗಿ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ನೋಡ್ತಾ ಇದ್ವಿ. ಅತಿ ಹೆಚ್ಚು ಪುರುಷರ ಲಾನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಮ್ ಪ್ರಶಸ್ತಿ ಪಡೆದ ಆಟಗಾರ ಯಾರು? ಸರಿ ಉತ್ತರ ರಾಫೆಲ್ ನಡಾಲ್. ಜಲಶಕ್ತಿ ಅಭಿಯಾನದ ಪ್ರಮುಖ ಉದ್ದೇಶ ಏನು? ಸರಿ ಉತ್ತರ ಟು ಪ್ರೊವೈಡ್ ಪೈಪ್ಡ್ ವಾಟರ್ ಫೆಸಿಲಿಟಿ ಟು ಎವ್ರಿ ಹೌಸ್ ಹೋಲ್ಡ್. ಆಪ್ಷನ್ 2 ಅಂದರೆ ಪ್ರತಿ ಮನೆಗೂ ಕೊಳವೆಯಲ್ಲಿ ನೀರು ಸರಬರಾಜು ಮಾಡೋದು.
ವೈದ್ಯಕೀಯ ಕ್ಷೇತ್ರದ ಸಾಧನೆಗೆ ಪದ್ಮವಿಭೂಷಣ ಪ್ರಶಸ್ತಿ 2021 ಪಡೆದವರು ಯಾರು? ಸರಿ ಉತ್ತರ BM ಹೆಗಡೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿ ಉತ್ತರ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡಲ್ಪಡುವ ಅತ್ಯುನ್ನತ ಸಾಹಿತ್ಯಿಕ ಗೌರವ ಯಾವುದು? ಸರಿಯಾದ ಉತ್ತರ ಪದ್ಮ ಅವಾರ್ಡ್ಸ್, ಪಂಪ ಅವಾರ್ಡ್, ಪಂಪ ಪ್ರಶಸ್ತಿ. ಸೊ ಇಲ್ಲಿ ಇನ್ನೊಂದು ಪ್ರಮುಖ ಪ್ರಶ್ನೆ ಇದೆ, ಪಂಪ ಪ್ರಶಸ್ತಿಯನ್ನು ಎಲ್ಲಿ ನೀಡ್ತಾರೆ? ಅದಕ್ಕೆ ಸರಿಯಾದ ಉತ್ತರ ಬನವಾಸಿಯ ಕದಂಬೋತ್ಸವದಲ್ಲಿ. ಬನವಾಸಿಯ ಕದಂಬೋತ್ಸವದಲ್ಲಿ ಪಂಪ ಪ್ರಶಸ್ತಿಯನ್ನು ನೀಡ್ತಾರೆ. ಕರ್ನಾಟಕದಲ್ಲಿ SLC ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿದ ರೈತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರತಿ ವರ್ಷ ಶಿಷ್ಯ ವೇತನ ಒದಗಿಸುವ ಕಾರ್ಯಕ್ರಮ ಯಾವುದು? ಸರಿ ಉತ್ತರ ಆಪ್ಷನ್ 1 ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ. 2021ರಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಶೃಂಗಸಭೆ ನಡೆದ ಸ್ಥಳ ಯಾವುದು? ಸರಿಯಾದ ಉತ್ತರ ಗ್ಲಾಸ್ಗೋ. ದ ಫರೋಸ್ ಇನ್ ದ ಫೀಲ್ಡ್, ದ ಅನ್ಎಕ್ಸ್ಪ್ಲೋರ್ಡ್ ಲೈಫ್, ಈ ಜೀವನ ಚರಿತ್ರೆ ಪುಸ್ತಕ ಇವರಿಗೆ ಸಂಬಂಧಿಸಿದೆ. ಸರಿ ಉತ್ತರ HD ದೇವೇಗೌಡ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಎಲ್ಲಿದೆ? ಸರಿ ಉತ್ತರ ಚೆನಾಬ್ ನದಿಯ ಮೇಲೆ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಎಜುಕೇಷನಲ್ ಸೈಕಾಲಜಿ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ, ಇದರ ಪ್ರಶ್ನೋತ್ತರಗಳು ಈ ರೀತಿ ಇದೆ. 76ನೇ ಪ್ರಶ್ನೆ, ಡಿಸ್ಲೆಕ್ಸಿಯಾ ಎನ್ನುವಂಥ ಸ್ಥಿತಿ ಯಾವುದನ್ನು ಹೊಂದಿರುವಂಥ ಒಂದು ಕ್ಲಿಷ್ಟತೆಯಾಗಿದೆ? ಸರಿ ಉತ್ತರ ಆಪ್ಷನ್ 1 ಓದುವುದು. ಅಂತರವಲೋಕನ ತಂತ್ರಗಳನ್ನು ಬಳಸಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಪ್ರಾಯೋಗಿಕವಾಗಿ ಕಾರಣೀಕರಿಸಲು ಸಾಧ್ಯವಿಲ್ಲದ ಒಂದು ಸನ್ನಿವೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ 1 ಒಬ್ಬ ವ್ಯಕ್ತಿ ಹತಾಶೆಗೊಳಗಾದಾಗ ಈ ಅಂತರವಲೋಕನ ವಿಧಾನ ವರ್ಕೌಟ್ ಆಗಲ್ಲ. ತನ್ನ ತಂಡದ ಸದಸ್ಯರೊಬ್ಬರ ಕೆಲಸದ ಪ್ರಮಾಣವನ್ನು ಅವಲೋಕಿಸಲು ಮೇಲ್ವಿಚಾರಕರು ಅಳವಡಿಸುವ ವಿಧಾನ ಯಾವುದು? ಸರಿ ಉತ್ತರ ಆಪ್ಷನ್ 3 ಪಾಲ್ಗೊಳ್ಳುವಿಕೆ ಅವಲೋಕನ. ಸ್ವತಂತ್ರ ಚಲಕ ಪ್ರಚೋದನೆ, ಅವಲಂಬಕ ಚಲಕ ಯಾವುದು ಹಾಗಾದರೆ? ಸರಿ ಉತ್ತರ ಆಪ್ಷನ್ 1 ಪ್ರತಿಕ್ರಿಯೆ ಅಥವಾ ರೆಸ್ಪಾನ್ಸ್. ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಆತನ ಅಂಕಪಟ್ಟಿಯನ್ನು ಗಮನಿಸಬಹುದು. ಇದಕ್ಕೆ ಬಳಸಬಹುದಾದ ವಿಧಾನ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡಿ. ಅನ್ಯೋನ್ಯತೆ ಮತ್ತು ನಿಕಟ ಸ್ನೇಹವನ್ನು ವ್ಯಕ್ತಪಡಿಸುವುದು ಯಾವ ಒಂದು ಅವಸ್ಥೆಯಲ್ಲಿ? ಸರಿಯಾದ ಉತ್ತರ ಆಪ್ಷನ್ 3 ತಾರುಣ್ಯಾವಸ್ಥೆ. ಅಡಾಲಸೆನ್ಸಲ್ಲಿ ಅನ್ಯೋನ್ಯತೆ ಮತ್ತು ನಿಕಟ ಸ್ನೇಹ ಇರುತ್ತೆ. ಹೇಳಿಕೆ 1 ಈ ರೀತಿ ಇದೆ, ಜೀವಿಯಲ್ಲಿ ಉಂಟಾಗುವ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಬದಲಾವಣೆಯ ವಿಕಾಸ. ಹೇಳಿಕೆ 2 ಈ ರೀತಿ ಇದೆ, ಯಾವುದೇ ಜೀವಿಯಲ್ಲಿ ಉಂಟಾಗುವ ವಿಕಾಸವು ಬೆಳವಣಿಗೆ, ಸಾಮರ್ಥ್ಯ, ಪಕ್ವತೆ ಮತ್ತು ಪರಿಸರದ ಅನುಕ್ರಿಯೆಯನ್ನು ಒಳಗೊಂಡಿರುತ್ತೆ. ಈ ಹೇಳಿಕೆಯನ್ನು ಗಮನಿಸಿ ಸರಿಯಾದ ಸ್ಟೇಟ್ಮೆಂಟ್ಸನ್ನು ಹೇಳಿ ಅಂತ ಹೇಳ್ತಾರೆ. ಸರಿ ಉತ್ತರ ಆಪ್ಷನ್ 1 ಹೇಳಿಕೆ 1 ಸರಿಯಾಗಿದೆ ಮತ್ತು ಹೇಳಿಕೆ B ಹೇಳಿಕೆ ಅದಕ್ಕೆ ಸಮರ್ಥನೀಯವಾಗಿದೆ. ಎರಡು ಕೂಡ ರೈಟ್. ಎಲ್ಲ ಮಕ್ಕಳು ಏಕರೀತಿಯ ವಿಕಾಸದ ಹಂತಗಳನ್ನು ಪ್ರದರ್ಶಿಸಿದರೂ ಅವರ ವಿಕಾಸದ ಅವಧಿಯಲ್ಲಿ ವ್ಯತ್ಯಯವಾಗಿರುತ್ತೆ. ಇದರಲ್ಲಿ ಅಡಗಿರುವ ತತ್ವ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಅನನ್ಯತೆಯ ತತ್ವ. ಪಟ್ಟಿ 1ರಲ್ಲಿ ನೀಡಿರುವ ನೈತಿಕ ವಿಕಾಸದ ಹಂತಗಳನ್ನು ಪಟ್ಟಿ ಮಾಡಿ ಸರಿಯಾಗಿ ಅವಧಿಯೊಂದಿಗೆ ಹೊಂದಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 2 1A ನಂಬಿಕೆ ವರ್ಸಸ್ ಅಪನಂಬಿಕೆ ಇರುವಂಥದ್ದು 1.5 3 ವರ್ಷದವರೆಗೆ ಆಸ್ ಇಟ್ ಈಸ್ ಇದೆ. ಸ್ವಾಯತ್ತತೆ ಮತ್ತು ನಾಚಿಕೆ ಅನುಮಾನ ಇರೋದು ಹುಟ್ಟಿನಿಂದ 1.5 ವರ್ಷ. ಉಪಕ್ರಮಿಸುವಿಕೆ ಅಪರಾಧ ಮನೋಭಾವ 6ರಿಂದ 12 ವರ್ಷ. ಕಾರ್ಯಶೀಲತೆ ಮತ್ತು ಕೀಳರಿಮೆ 3ರಿಂದ 6 ವರ್ಷ. ಒಂದು ಮಗು ತತ್ಕ್ಷಣದಲ್ಲಿ ಸಂಘಶೀಲತೆ ವರ್ತನೆಯನ್ನು ತೋರಿಸಲು ಮುಂದಾಗುತ್ತೆ. ಈ ವರ್ತನೆಗೆ ಸಹಭಾಗಿತ್ಯವಾಗಿರುವ ಸಂವೇದನೆ ಏನು? ಸರಿ ಉತ್ತರ ಆಪ್ಷನ್ 3 ಒಂಟಿತನದ ಭಾವ. ಭಾಷೆ, ಶಾಲೆ ಅಥವಾ ಪೋಷಕರಿಂದ ಪಡೆಯುವ ತರಬೇತಿ ಮೂಲಕ ಮಗುವಿನಲ್ಲಿ ಉಂಟಾಗುವ ಕಲಿಕೆಗೆ ಒತ್ತು ನೀಡುವ ವಿಕಾಸದ ಒಂದು ಘಟಕಾಂಶ ಯಾವುದು? ಸರಿ ಉತ್ತರ ಆಪ್ಷನ್ 4 ಸಾಮಾಜಿಕ ಪ್ರಸರಣ. ಪಿಯಾಜೆ ಅವರ ಪ್ರಕಾರ ಮಗುವು ನೈತಿಕವೂ ಅಲ್ಲದ ಅನೈತಿಕವೂ ಅಲ್ಲದ ವರ್ತನೆಗಳನ್ನು ತೋರ್ಪಡಿಸುವ ನೈತಿಕ
ವಿಕಾಸದ ಹಂತ ಯಾವುದು? ಸರಿ ಉತ್ತರ ಆಪ್ಷನ್ 1 ಸಂಬಂಧ ಭಾವಹೀನ ಹಂತ, ಅನೋಮಿ ಅಂತ ಕರಿತೀವಿ ಇದನ್ನ. ಉತ್ತರ ಬಾಲ್ಯದ ಕೊನೆಯ ಹಂತದ ವಿದ್ಯಾರ್ಥಿಗಳ ದೈಹಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 4 ಬಾಲಕಿಯರ ಎತ್ತರವು ಬಾಲಕರ ಎತ್ತರಕ್ಕಿಂತ ಹೆಚ್ಚಾಗಿರುತ್ತೆ. ಇದು ಸೂಕ್ತ ಅಲ್ಲ. ಹೇಳಿಕೆಗಳಿದ್ದಾವೆ. ಒಬ್ಬ ವಿದ್ಯಾರ್ಥಿಗೆ ನೀವು ಸಮಸ್ಯೆಯನ್ನು ನೀಡಿದರೆ ಅದನ್ನು ಪೂರ್ಣಗೊಳಿಸಲು ಆತನ 3 ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲಾವಕಾಶ ತಗೊಳ್ತಾನೆ. ಹಾಗೆ ಪ್ರತಿದಿನವೂ ಅದೇ ಕ್ರಮಾನುಗತಿಯಲ್ಲಿ ಸ್ವಲ್ಪ ಮಾರ್ಪಾಡುಗಳೊಂದಿಗೆ ಸಾಕ್ತಾನೆ. 1ನೇ ಪಾಯಿಂಟ್. ಅದು ಇನ್ನೊಂದು ಹೇಳಿಕೆ, ಕಲಿಯುವ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ನಿಧಾನಗತಿಯು ವಿಧಾನವನ್ನು ಒಳಗೊಂಡಂತೆ ವ್ಯವಸ್ಥಿತವಾಗಿ ಹೊಸ ವಿಚಾರವನ್ನು ಗಳಿಸಿಕೊಳ್ತಾರೆ. ಸೊ ದ ರೈಟ್ ಆನ್ಸರ್ ಈಸ್ 1. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಸರಿಯಾಗಿದೆ ಮತ್ತು ಪೂರಕವಾಗಿದೆ. ಒಂದು ಮಗು ಇತರರಿಗೆ ತನ್ನಿಂದ ತಪ್ಪಾದಾಗ ಅಪರಾಧ ಅನುಭವವನ್ನು ಅನುಭವಿಸುತ್ತೆ. ಈ ಮಗುವಿನ ವರ್ತನೆಗೆ ಕಾರಣವಾದ ವಿಕಾಸ ಯಾವುದು? ಸರಿ ಉತ್ತರ ಆಪ್ಷನ್ 1 ಸಾಮಾಜಿಕ ವಿಕಾಸ. ನಗರದ ಮಕ್ಕಳ ವಸ್ತ್ರವಿನ್ಯಾಸ, ಮಾತುಗಾರಿಕೆ ಮುಂತಾದ ಅಂಶಗಳು ಹಳ್ಳಿಯವರಿಂದ ಅನುಕರಣೆಗೆ ಒಳಪಡುತ್ತೆ. ಇದರಲ್ಲಿ ಅಡಗಿರುವ ಅನುಕರಣೀಯ ನಿಯಮ ಯಾವುದು? ಸರಿ ಉತ್ತರ ಆಪ್ಷನ್ 1 ಮೇಲು ಸ್ತರದಿಂದ ಕೆಳ ಸ್ತರದವರೆಗೆ ನಿಯಮ. ದೈಹಿಕ ಶಿಕ್ಷಣ ಬೋಧಕರು ಬಾಸ್ಕೆಟ್ಬಾಲ್ ಕ್ರೀಡೆಗಾಗಿ ಎತ್ತರದ ಆಧಾರದ ಮೇಲೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ. ಎತ್ತರ ಇದರ ಫಲವಾಗಿದೆ. ಸರಿ ಉತ್ತರ ಆಪ್ಷನ್ 2 ಅನುವಂಶೀಯತೆ ಅಥವಾ ಹೆರಿಡಿಟಿ. ತರುಣರು ನಿಷ್ಠಾಭಾವವನ್ನು ಇವರೆಡೆಗೆ ಬೆಳೆಸ್ಕೊಳ್ತಾರೆ. ಸರಿ ಉತ್ತರ ಆಪ್ಷನ್ 3 ಪಿಯರ್ಸ್ ಅಥವಾ ಸಮವಯಸ್ಕರು. ಅಪರಾಧ ಮತ್ತು ಸಮಸ್ಯೆಯ ವರ್ತನೆಯ ಇತಿಹಾಸವನ್ನು ಹೊಂದಿರುವ ತರುಣರಲ್ಲಿ ಕಂಡುಬರುವ ಸಂಕೇತ ಏನು? ಸರಿ ಉತ್ತರ ಆಪ್ಷನ್ 2 ಋಣಾತ್ಮಕ ಸ್ವಬಿಂಬ. ವಿದ್ಯಾರ್ಥಿಯು ನೃತ್ಯ ಪ್ರದರ್ಶನದಲ್ಲಿ ಕಣ್ಣು ಮತ್ತು ಕೈಗಳ ಸಮನ್ವಯತೆಯನ್ನು ಬಳಸ್ತಾನೆ. ಈ ಪ್ರಕ್ರಿಯೆಗೆ ಕಾರಣವಾಗುವ ವಿಕಾಸ ಯಾವುದು? ಸರಿಯಾದ ಉತ್ತರ ಆಪ್ಷನ್ 1 ಸ್ನಾಯು ವಿಕಾಸ. ಶಾಲೆಯಲ್ಲಿ ಮಧ್ಯಾಹ್ನ 3ಕ್ಕೆ ಬಾರಿಸುವ ಗಂಟೆ ಶಬ್ದ ನಂತರ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗೆ ಹೋಗುತ್ತಾರೆ. ಈ ವರ್ತನೆಯ ಸ್ವರೂಪ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4 ಕಲಿಕಾ ಸ್ವರೂಪ. ಇದು ಕಲಿಕೆಯಾಗಿದೆ, ಲರ್ನಿಂಗ್. ಪರಿಹಾರ ಸಮಸ್ಯೆಗೆ ತಂತ್ರವಲ್ಲದೆ ಇರೋದು ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 ಪ್ರಾಯೋಗಿಕತೆ. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕೆಯನ್ನು ಪರಿಣಾಮಕಾರಿ ಮಾಡುವಲ್ಲಿ ಶಿಕ್ಷೆಯನ್ನು ಬಳಸಲಾಗುತ್ತೆ. ಇದನ್ನು ಪ್ರತಿನಿಧಿಸುತ್ತೆ. ಸರಿಯಾದ ಉತ್ತರ ಆಪ್ಷನ್ 3 ವಿಮುಖ ಶಾಸ್ತ್ರೀಯ ಅನುಬಂಧನ. ವಿಮುಖ ಶಾಸ್ತ್ರೀಯ ಅನುಬಂಧನವನ್ನು ಈ ರೀತಿ ಕೂಡ ಕರೀತಾರೆ, ಅವರ್ಸಿವ್ ಕ್ಲಾಸಿಕಲ್ ಕಂಡೀಷನಿಂಗ್. ಘಟಕವನ್ನು ಪೂರ್ಣಗೊಳಿಸಿದ ನಂತರ ಶಿಕ್ಷಕರು ನೀಡಿದ ನಿಯೋಜಿತ ಕಾರ್ಯವನ್ನು ವಿದ್ಯಾರ್ಥಿ ಬರೀತಾನೆ. ಪ್ರಸ್ತುತ ಸನ್ನಿವೇಶದಲ್ಲಿ ಕಂಡುಬರುವ ಕಲಿಕೆ ಯಾವುದು? ಸರಿ ಉತ್ತರ ಆಪ್ಷನ್ 2 ಕ್ರಿಯಾ ಪ್ರಸೂತ ಅನುಬಂಧನ ಕಲಿಕೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ವಸ್ತುಗತ ಮೌಲ್ಯೀಕರಣದ ಸ್ವರೂಪ ಏನಾಗಿರುತ್ತೆ? ಏನನ್ನ ತಿಳಿಯೋದಕ್ಕೆ ಬಳಸ್ತಾರೆ? ಸರಿ ಉತ್ತರ ಆಪ್ಷನ್ 2 ಮಗುವು ಏನನ್ನು ಕಲಿತಿದೆ ಎಂದು ತಿಳಿಯಲು. ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಮೇಲೆ ದೀರ್ಘ ಪರಿಣಾಮ ಬೀರುವ ಒಂದು ಕಾರಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ 1 ಮನೆಯ ವಾತಾವರಣ. ಗಾರ್ನರ್ ಅವರ ಬಹುವೈಖರಿ ಮಾದರಿಯ ಪ್ರಕಾರ ನಿರ್ದಿಷ್ಟ ವೈಖರಿಯ ಕಲಿಕಾರ್ಥಿಯ ಸಂಖ್ಯೆ ಎಷ್ಟಿರುತ್ತೆ? ಸರಿ ಉತ್ತರ ಆಪ್ಷನ್ 3 7 ಸಂಖ್ಯೆ ಇರುತ್ತೆ. ಪಟ್ಟಿ 1ರಲ್ಲಿರುವಂತಹ ಆಲೋಚನೆ ಘಟಕಗಳು ಮತ್ತು ವಿವರಣೆಯ ಪಟ್ಟಿಯೊಂದಿಗೆ 2ರೊಂದಿಗೆ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 4 DCAB. ಆಪ್ಷನ್ 4 DCAB. ನೋಡಿ, ನಿರರ್ಗಳತೆ ಹೊಸ ಕಲ್ಪನೆಗಳನ್ನು ಸೃಷ್ಟಿ ಮಾಡುತ್ತೆ. ನಮ್ಯತೆ ದೃಷ್ಟಿಕೋನವನ್ನು ಸುಲಭವಾಗಿ ಬದಲಾಯಿಸುತ್ತೆ. ಅನಂತರ ಸ್ವಂತಿಕೆ ಹೊಸತನ ಕಲ್ಪಿಸುತ್ತೆ. ವಿಸ್ತರಣೆ ಇತರ ಕಲ್ಪನೆಗಳ ಮೇಲೆ ನಿರ್ಮಿಸುತ್ತೆ. ಆ್ಯಂಡರ್ಸನ್ ಅವರ ವರ್ಗೀಕರಣದಂತೆ ಕೆಳಗಿರುವ ಜ್ಞಾನದ ಗುಣಮಟ್ಟಗಳನ್ನು ಅನುಕ್ರಮಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 3 2 4 1 3. ಮೊದಲಿಗೆ ವಾಸ್ತವಿಕ, ಅನಂತರ ಪರಿಕಲ್ಪನಾತ್ಮಕ, ಅನಂತರ ಕಾರ್ಯಕಾರಿ, ಅನಂತರ ಮೆಟಾಕಾಗ್ನಿಸನ್. ಶೋಧನಾತ್ಮಕ ಕಲಿಕಾ ವಿಧಾನವು ವರ್ಗೀಕರಣಗೊಂಡಿರುವ ಕ್ಷೇತ್ರ ಯಾವುದು?
ಸರಿಯಾದ ಉತ್ತರ ಆಪ್ಷನ್ 1 ಜ್ಞಾನಾತ್ಮಕ ರಚನಾವಾದ. ಇದಕ್ಕೆ ಜ್ಞಾನಾತ್ಮಕ ರಚನಾವಾದ ಇದೆಯಲ್ಲ, ಇದಕ್ಕೆ ಕಾಗ್ನಿಟಿವ್ ಕನ್ಸ್ಟ್ರಕ್ಟಿವಿಸಮ್ ಅಂತ ಕೂಡ ಕರೀತಾರೆ. ವೈಗಟ್ಸಿ ಅವರ ಪ್ರಕಾರ ಕಾರ್ಯವೊಂದರ ಮೇಲೆ ಪ್ರಭುತ್ವ ಸಾಧಿಸಿದ ವಿದ್ಯಾರ್ಥಿಗೆ ಬೆಂಬಲ ನೀಡಲಾಗುತ್ತೆ. ನಂತರದಲ್ಲಿ ಬೆಂಬಲವನ್ನು ಹಿಂಪಡೆದುಕೊಂಡಾಗಲೂ ವಿದ್ಯಾರ್ಥಿಯು ಮತ್ತೆ ಕಾರ್ಯಪ್ರವೃತ್ತನಾಗ್ತಾನೆ. ಇದು ಪ್ರತಿನಿಧಿಸೋದು ಏನನ್ನ? ಸರಿಯಾದ ಉತ್ತರ ಆಪ್ಷನ್ 3 ಸಹಾಯಕ ಕಲಿಕಾ ಸಾಮೀಪ್ಯ ವಲಯ. 5 ಕಲಿಕಾ ಮಾದರಿಯಲ್ಲಿ ಕಲಿಯಲು ಪ್ರೇರೇಪಿಸುವ ಪ್ರಕ್ರಿಯೆಯನ್ನು ಒಳಗೊಂಡಿರುವ ಹಂತ ಯಾವುದು? ಸರಿ ಉತ್ತರ ಆಪ್ಷನ್ 2 ತೊಡಗಿಸಿಕೊಳ್ಳುವುದು. ಒಂದು ಮಗು ತನಗೆ ನೀಡಿದ ವಸ್ತುವನ್ನು ತಾನು ಹೊಂದಿರುವ ಪೂರ್ವ ಜ್ಞಾನವನ್ನು ಬಳಸಿ ಮರುಆಕಾರ ಅಥವಾ ಜೋಡಣೆ ಮಾಡುತ್ತೆ. ಇಂತಹ ಮಗುವನ್ನು ಗುರುತಿಸುವ ರೀತಿ ಏನು? ಸರಿಯಾದ ಉತ್ತರ ಆಪ್ಷನ್ 3 ಸೃಜನಾತ್ಮಕತೆ ಹೊಂದಿರುವ ಮಗು ಅಂತ ಗುರುತಿಸಬೇಕು. ಗಣಿತೀಯ ಕಲನದಲ್ಲಿ ಸಮಸ್ಯೆಯನ್ನು ಹೊಂದಿರುವ ಮಗುವನ್ನು ಈ ರೀತಿ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ 2 ಡಿಸ್ಕ್ಯಾಲ್ಕುಲಿಯಾ ಅಂತ ಕರೀತಾರೆ. ಕ್ಯಾಲ್ಕುಲಿಯಾ ಇದರಲ್ಲೇ ಇದೆ, ಗಣಿತದಲ್ಲಿ ಸಮಸ್ಯೆ ಇದೆ ಅಂತೇಳಿ. ಈ ಕೆಳಕಂಡ ಆಧಾರದ ಮೇಲೆ ಕಲಿಕಾ ನ್ಯೂನತೆ ಹೊಂದಿರುವ ಮಗುವನ್ನು ಇತರ ಮಕ್ಕಳಿಂದ ಸ್ಪಷ್ಟವಾಗಿ ಭೇದ ಮಾಡಲಾಗಿಲ್ಲ. ಸರಿಯಾದ ಉತ್ತರ ಆಪ್ಷನ್ 4 ಭೌತಿಕ ನೋಟ ಮತ್ತು ಬುದ್ಧಿಯ ಸೂಚ್ಯಾಂಕ. ಒಂದು ಶಾಲೆಯಲ್ಲಿ ಶಿಕ್ಷಕರನ್ನು ಸಮೃದ್ಧಿಗೊಳಿಸುವ ಕಾರ್ಯಕ್ರಮಗಳು ಇವುಗಳನ್ನು ಒಳಗೊಂಡಿಲ್ಲ. ಸರಿಯಾದ ಉತ್ತರ ಆಪ್ಷನ್ 3 ಸ್ವತಂತ್ರ ಸಂಶೋಧನೆ. ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯು ಸಾಮಾಜೀಕರಣಗೊಳ್ಳದ ಪ್ರತ್ಯೇಕಿತ ವರ್ತನೆಯನ್ನು ತೋರ್ಪಡಿಸುತ್ತಿದ್ದರೆ ಆ ವಿದ್ಯಾರ್ಥಿಯ ಸ್ವಭಾವ ಎಂಥದ್ದು? ಸರಿಯಾದ ಉತ್ತರ ಆಪ್ಷನ್ 1 ಅಂತರ್ಮುಖಿ. ಐಸೆಂಕ್ ರವರ ಪ್ರಕಾರ ವ್ಯಕ್ತಿತ್ವದ 4 ಮೂಲಭೂತ ವಿಧಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 ಸ್ಥಿರ, ಅಸ್ಥಿರ, ಅಂತರ್ಮುಖಿ ಮತ್ತು ಬಹಿರ್ಮುಖಿ. ಆವರ್ತಕ ರೀತಿಯಲ್ಲಿ ವಿದ್ಯಾರ್ಥಿಯನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು ನಿರಂತರ ಸಮಗ್ರ ಮೌಲ್ಯಮಾಪನದ ಒಂದು ಅಂಶವಾಗಿದೆ. ಇಲ್ಲಿ ನಿರಂತರ ಏನನ್ನು ಒಳಗೊಂಡಿರುತ್ತೆ? ಸರಿ ಉತ್ತರ ಆಪ್ಷನ್ 4 ನಿರಂತರ ಮತ್ತು ಆವರ್ತನ. 8ನೇ ತರಗತಿಯ ಮಗುವೊಂದು ಮಧ್ಯಮ ದರ್ಜೆಯ ಮೇಲ್ದರ್ಜೆಯ ವರ್ಗದ ಭಾಷಾ ಪ್ರಸರಣದಲ್ಲಿ ಪಠ್ಯವಿಷಯವನ್ನು ಓದಲು ಕಷ್ಟಪಡುವುದನ್ನು ಶಿಕ್ಷಕರು ಗಮನಿಸಿದರು. ಇಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯ ದೌರ್ಬಲ್ಯವನ್ನು ಸಹಿಸಲು ನೆರವಾಗುವ ಮೌಲ್ಯಮಾಪನ ವಿಧಾನ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ರೂಪಣಾತ್ಮಕ ಮೌಲ್ಯಮಾಪನ. ದತ್ತಾಂಶ ಸಂಗ್ರಹಿಸಿದ ನಂತರ ಮೌಲ್ಯಮಾಪನ ಪ್ರಕ್ರಿಯೆ ಹೊಂದಿರುವ ಘಟಕಾಂಶಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ 4 ಅರ್ಥೈಸುವಿಕೆ, ವಿಶ್ಲೇಷಣೆ ಮತ್ತು ಅನುಚಿಂತನೆ. ಪರೀಕ್ಷೆ ಮತ್ತು ಅವಲೋಕನದ ಮುಖಾಂತರ ದತ್ತಾಂಶವನ್ನು ಸಂಗ್ರಹಿಸಿ ಮೌಲ್ಯ ನಿರ್ಣಯದೊಂದಿಗೆ ವರ್ತನೆಯ ವಿಶ್ಲೇಷಣೆಯನ್ನು ಮಾಡಿ ಗುರುತಿಸುವ ಪದ ಪ್ರಯೋಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಮೌಲ್ಯೀಕರಣ. ಶೈಕ್ಷಣಿಕ ಉದ್ದೇಶದ ವರ್ಗೀಕರಣದಲ್ಲಿ ಕಲಿಕಾ ವರ್ತನ ರೂಪ ಹೋಲಿಕೆಗೆ ಸಂಬಂಧಿಸಿದ್ದು ಯಾವುದು? ಸರಿಯಾದ ಉತ್ತರ ಆಪ್ಷನ್ 4 ವಿಶ್ಲೇಷಿಸುವಿಕೆ. ಶಾಲಾ ಕಾರ್ಯಕ್ರಮದ ಬಗ್ಗೆ ವಿದ್ಯಾರ್ಥಿಗಳ ಮನೋಭಾವವನ್ನು ಮಾಪನ ಮಾಡಲು ಶಿಕ್ಷಕರು ಬಳಸುವ ಸಾಮಾನ್ಯ ತಂತ್ರ ಏನು? ಸರಿಯಾದ ಉತ್ತರ ಆಪ್ಷನ್ 3 ಪರೋಪ ಅವಲೋಕನಾ ತಂತ್ರ. ಉತ್ತಮ ವಾರ್ಷಿಕ ಸಾಧನ ಪರೀಕ್ಷೆಯನ್ನು ಸಿದ್ಧಪಡಿಸಲು ಅನುಸರಿಸುವ ಕ್ರಮ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 BCDA. ಏನೇನು ಮಾಡಬೇಕು? ಮೊದಲಿಗೆ ಪರೀಕ್ಷಿಸಬಹುದಾದ ವಿವಿಧ ಉದ್ದೇಶಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸಬೇಕು, ವಿವಿಧ ರೀತಿಯ ಪ್ರಶ್ನೆಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸಬೇಕು, ಅನಂತರ ವಿವಿಧ ರೀತಿಯ ಪ್ರಶ್ನೆಗಳ ಕಾಲ ಮತ್ತು ಅಂಕಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸಬೇಕು ಮತ್ತು ಪರೀಕ್ಷೆಯಲ್ಲಿ ನೀಡಲಾದ ಕ್ಲಿಷ್ಟ ಮಟ್ಟದ ಪ್ರಾಮುಖ್ಯತೆಯನ್ನು ನಿರ್ಧರಿಸಬೇಕು. ಅನುಸರಿಸಬೇಕಾದ ಕ್ರಮ ಇದು. ನಿಗದಿತ ಸಮಯದಲ್ಲಿ ನಿಯಮಿತ ಕಾರ್ಯವನ್ನು ಸಲ್ಲಿಸಿದ ವಿದ್ಯಾರ್ಥಿಯು ತರಗತಿಯ ಶಿಕ್ಷಕರು ಶ್ಲಾಘಿಸುತ್ತಾರೆ. ಶಿಕ್ಷಕರು ಬಳಸಿದ ನಿಯಮ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಹಿಮ್ಮಾಯಿತಿ ಮತ್ತು ಪುನರ್ಬಲನ. ಈ ಕೆಳಗೆ ಕೊಟ್ಟಿರುವಂಥ ಆಯ್ಕೆಯಲ್ಲಿ ಸೂಕ್ತವಾದ ಬೋಧನಾ ಕ್ರಮದ ಆಯ್ಕೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 ಅನುಗಮನಾತ್ಮಕದಿಂದ ನಿಗಮನಾತ್ಮಕದವರೆಗೆ. ಸಹಭಾಗಿತ್ವ ಕಲಿಕೆಯು ಅಭಿವೃದ್ಧಿಪಡಿಸುವ ಕೌಶಲದ ಘಟಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯ. ಅನುಗಮನ ವಿಧಾನವು ಒಳಗೊಂಡಿರುವ ತತ್ವಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ 1 ಉದಾಹರಣೆಯಿಂದ ನಿಯಮದವರೆಗೆ. ಇನ್ನು ಸಮೂಹದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತರಗತಿಯ ವಿದ್ಯಾರ್ಥಿಗಳನ್ನು ನಿಯಂತ್ರಿಸುವ ತಂತ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಸಹಕಾರ ಕಲಿಕೆ. ಇನ್ನು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣವನ್ನು ನೋಡೋಣ.
ಮೊದಲ ಪ್ರಶ್ನೆ, ಟೈಫಾಯ್ಡ್, ಕಾಲರಾ ಮತ್ತು ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆಗೆ ಕಾರಣವಾಗುವ ಸೂಕ್ಷ್ಮಾಣುಜೀವಿ ಯಾವುದು? ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ. ಜೀವಕೋಶಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಮೂಲಕ ಗಾತ್ರದಲ್ಲಿ ಪರಿಮಾಣಾತ್ಮಕ ಹೆಚ್ಚಳದ ಪ್ರಕ್ರಿಯೆ ಏನು? ಸರಿಯಾದ ಉತ್ತರ ಆಪ್ಷನ್ 2 ಬೆಳವಣಿಗೆ. HIV ಇದರ ಮೂಲಕ ಹರಡೋದಿಲ್ಲ. ಸರಿಯಾದ ಉತ್ತರ ಆಪ್ಷನ್ 3 ಸೊಳ್ಳೆ ಅಥವಾ ಪ್ರಾಣಿ ಕಚ್ಚೋದ್ರಿಂದ HIV ಏಡ್ಸ್ ರೋಗಾಣು ಹರಡೋದಿಲ್ಲ. ಪ್ರಥಮ ಚಿಕಿತ್ಸೆ ಅಂದರೆ ಏನು? ಪ್ರಥಮ ಚಿಕಿತ್ಸೆ ಅಂದರೆ ಏನು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 2 ಪೂರ್ವಭಾವಿ ಚಿಕಿತ್ಸೆ. ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಬಿ. ಇನ್ಫ್ಲೂಯೆನ್ಸಾ ಕಾಯಿಲೆಗೆ ಕಾರಣವಾಗುವ ಸೂಕ್ಷ್ಮಾಣು ಜೀವಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ 1 ವೈರಸ್. ಡಯಾಬಿಟಿಸ್ ಮೆಲಿಟಸ್ ನ್ಯೂನತೆ ಉಂಟಾಗುವ ಭಾಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 ಮೇದೋಜೀರಕ ಗ್ರಂಥಿ. ಪ್ಲಾಸ್ಮೋಡಿಯಂ ದ್ವಿಗುಣಗೊಳ್ಳುವ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4 ಸೊಳ್ಳೆಯ ದೇಹ. ಮಾನವ ಜೀವನದ ನೈತಿಕ ತತ್ವದಲ್ಲಿ ಉನ್ನತ ಮಟ್ಟದ ನೈತಿಕ ಮಟ್ಟವನ್ನು ಸೂಚಿಸೋದು ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 ಭೋಗವಾದ. ಉಪಯೋಗಾರ್ಹತವಾದ ಪ್ರಕಾರ ಶಿಕ್ಷೆಯು ಪ್ರತಿನಿಧಿಸದಿರುವುದು ಏನನ್ನ? ಸರಿಯಾದ ಉತ್ತರ ಆಪ್ಷನ್ 3 ಪ್ರಜಾರಕ್ಷಣೆ. ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಇದರ ಸಾಧನವಾಗಿದೆ. ಸರಿಯಾದ ಉತ್ತರ ಆಪ್ಷನ್ 1 ನೈತಿಕ ಬಹು ಸಾಂಸ್ಕೃತಿಕತೆ. ಇದರ ಪ್ರಕಾರ ಸಂತೋಷ ಮತ್ತು ಖುಷಿ ಪಡುವುದು ಆಂತರಿಕವಾಗಿ ಒಳ್ಳೆಯದು. ಸರಿಯಾದ ಉತ್ತರ ಆಪ್ಷನ್ 1 ಭೋಗವಾದದ ಪ್ರಕಾರ. ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಶಾಲೆ ಅಂತೇಳಿ ಏನನ್ನು ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ 2 ವೇದಾಂತವನ್ನು ಕರಿತೀವಿ. ನೈತಿಕ ಸಂಹಿತೆಯನ್ನು ಸ್ವ ಇಚ್ಛೆಯಿಂದ ಮತ್ತು ತೃಪ್ತಿದಾಯಕವಾಗಿ ಅನುಸರಿಸುವ ಪ್ರವೃತ್ತಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4 ನೈತಿಕ ಸ್ಥಿರತೆ. ಯೋಗ ಕ್ರಿಯೆಯಲ್ಲಿ ಉಸಿರನ್ನು ಹೊರಗೆ ತೆಗೆಯುವುದಕ್ಕೆ ಏನಂತೀವಿ? ಸರಿಯಾದ ಉತ್ತರ ಆಪ್ಷನ್ 2 ರೇಚಕ ಅಂತ ಕರಿತೀವಿ. ಎಂತ ಕರಿತೀವಿ? ರೇಚಕ ಅಂತೇಳಿ ಇದನ್ನು ಕರಿತೀವಿ. ಇನ್ನು ಕಂಪ್ಯೂಟರ್ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳು. ರೋಬೋಟಿಕ್ ತಂತ್ರಜ್ಞಾನವು ಅನ್ವಯತೆಯನ್ನು ಕಂಡುಕೊಂಡಿರುವ ಗಣಕಯಂತ್ರದ ಪೀಳಿಗೆ ಜನರೇಷನ್ ಯಾವ ಒಂದು ಜನರೇಷನ್ ಕಂಪ್ಯೂಟರಲ್ಲಿ ರೋಬೋಟಿಕ್ ತಂತ್ರಜ್ಞಾನವನ್ನು ಅಪ್ಲೈ ಮಾಡಿಕೊಳ್ಳಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 4 5ನೇ ತಲೆಮಾರಿನ ಕಂಪ್ಯೂಟರ್ನಲ್ಲಿ. ಮೊಬೈಲ್ಗಳಲ್ಲಿ ಬಳಸುವ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಈ ಕೆಳಗಿನ ಗಣಕಯಂತ್ರ ಭಾಷೆಯಿಂದ ರಚಿತವಾಗಿದೆ? ಸರಿಯಾದ ಉತ್ತರ 2 ಅಥವಾ 3 C++ 2 ಕೂಡ ಸರಿಯಾದ ಉತ್ತರ. ಪರಂ ಶಕ್ತಿ, ಪರಂ ಶಿವಾಯ್ ಮತ್ತು ಪರಬ್ರಹ್ಮ ಇವುಗಳು ಏನಾಗಿವೆ? ಸರಿಯಾದ ಉತ್ತರ ಆಪ್ಷನ್ 2 ಭಾರತೀಯ ಸೂಪರ್ ಕಂಪ್ಯೂಟರ್ಸ್ ಇವು. EDI ಇದರ ವಿಸ್ತೃತ ರೂಪ ಏನು? ಸರಿಯಾದ ಉತ್ತರ EDIನ ವಿಸ್ತೃತ ರೂಪ ಆಪ್ಷನ್ 2 ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್. ಒಂದು ಗೂಗಲ್ ಡ್ರೈವ್ನ ಒಟ್ಟು ಸಾಮರ್ಥ್ಯ ಎಷ್ಟಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ 4 15 GB ಇರುತ್ತೆ ಗೂಗಲ್ ಡ್ರೈವ್. ಒಂದು ನಿಬ್ಬಲ್ ಅಂದರೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ 1 4 ಬಿಟ್ಸ್. 4 ಬಿಟ್ ಇಸ್ ಈಕ್ವಲ್ ಟು 1 ನಿಬ್ಬಲ್. ಇವುಗಳಲ್ಲಿ ಬೆಳಕಿನ ತತ್ವದ ಆಧಾರದ ಮೇಲೆ ಮಾಹಿತಿಯನ್ನು ಓದುವ ಸಾಧನ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಸ್ಕ್ಯಾನರ್. ಇವುಗಳಲ್ಲಿ ಸರ್ಚ್ ಇಂಜಿನ್ ಯಾವುದು ಅಲ್ಲ ಅಂತ ಕೇಳಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 1 ಲಿನಕ್ಸ್. ಇದು ಸರ್ಚ್ ಇಂಜಿನ್ ಅಲ್ಲ. ಕನ್ನಡ ಪದ ಸಾರ್ವಜನಿಕವನ್ನು ನುಡಿ ಏಕಭಾಷೆಯಲ್ಲಿ ಈ ಕೆಳಗಿಂದ ಒಂದರಂತೆ ಟೈಪಿಸಬಹುದು. ಸಾರ್ವಜನಿಕ ಅನ್ನುವಂಥ ಪದವನ್ನು ನುಡಿಯಲ್ಲಿ ಟೈಪ್ ಮಾಡ್ಬೇಕಾದ್ರೆ ಏನೇನು ಒತ್ತಬೇಕಾಗತ್ತೆ? ಸರಿಯಾದ ಉತ್ತರ ಆಪ್ಷನ್ 2 SAVFJNIK ಕನ್ನಡ. ವರ್ಡ್ ಪ್ರೊಸೆಸರ್ನಲ್ಲಿ ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಬಳಸುವ ಶಾರ್ಟ್ಕಟ್ ಕೀಲಿ ಯೋಜನೆ ಯಾವುದು? ಸರಿಯಾದ ಉತ್ತರ Ctrl+N. ಸ್ನೇಹಿತರೆ, ಇದು GPSTRಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂಥ 2022ರ ಒಂದು ಪ್ರಶ್ನೆ ಪತ್ರಿಕೆ. ಈ ರೀತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಈ ರೀತಿಯ ಡಿಪಾರ್ಟ್ಮೆಂಟ್ ನಡೆಸಿರುವಂಥ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೆಷನ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.